ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿದು ಸಾಧಿಸಬೇಕಾಗಿದೆ ಅನ್ನೋದು ಈಗಾಗಲೇ ಹಲವು ಚರ್ಚೆ ಆಗಿದ್ದದ. ಆದರೂ ಈಗ ಜಾರಕಿಹೊಳಿ ಸಹೋದರದಂತೆ ಹಿಡಿತ ಸಾಧನೆ ಇವತ್ತಿನ ಮಟ್ಟಿಗೆ ಸಾಧ್ಯ ಆಗಿದೆ. ಅದನ್ನು ಸಹಿಸಿಕೊಳ್ಳಾರದ ವಿರೋಧಿಗಳು ಇದ್ದಾರೆ, ಇಲ್ಲಂತಲ್ಲ. ಅದರಲ್ಲೂ ಕತ್ತಿ ಕುಟುಂಬದವರು ಅನ್ರಿ ಅಥವಾ ಸಹೋದರನಿಗಿಂತಲೂ ಮಕ್ಕಳಂತ ಹೇಳ್ರಿ, ಅವರು ಈ ದಿಶೆಯಲ್ಲಿ ಕತ್ತಿ ಸಹೋದರರ ಎದುರಾಳಿಯಾಗಿ ತಮ್ಮ ಹುಕ್ಕಿನ ಉಳಿಸ್ಕೊಳ್ಳೋ ಜೊತೆಗೆ ಈ ಜಾರಕಿಹೊಳಿ ಸಹೋದರರ ಮೈಂಡ್ ಡೈವರ್ಷನ್ ಮಾಡೋ ಸಲುವಾಗಿ ಅವರು ಗೋಕಾಕ್ ಮತ್ತು ಈ ನಮ್ಮ ಅರಮನೆ ಕ್ಷೇತ್ರ ಅಂದರೆ ಮುಳ್ಳು ಕ್ಷೇತ್ರ ಕಣ್ಣಿಟ್ಟಿದ್ದಾರೆ ತಿಂದು ಮಾತಾಡಿದ್ದು ಉಂಟು. ಅದರಲ್ಲಿ ಕಾರ್ಯರೂಪಕ್ಕೆ ನಡೆದದಂತ ಸುದ್ದಿಗಳು ಬರ್ತದೆ. ಈಗಾಗಲೇ ನಮ್ಮ ರಾಹುಲ್ ಜಾರಕಿಹೊಳಿ ಅವರು ಹುಕ್ಕೇರಿ ಕ್ಷೇತ್ರವನ್ನು ಸ್ಕೆಚ್ ಹಾಕಿದಾರೆ, ನಾವು ಅದರ ಎಂಟ್ರಿ ಆಗ್ಬೇಕಂತೇಳಿ ಸತೀಶ್ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಸುದ್ದಿಗಳಿದ್ದಾವೆ, ಹರಿದಾಡ್ತಾ ಇದ್ದಾವೆ ಸುದ್ದಿ ಮಾಧ್ಯಮಗಳಲ್ಲೇ. ಸಹಜದ ಅವ್ರಿಗೂ ಹುಕ್ಕೇರಿ ಮೇಲೆ ಕನ್ನದ ಜಮಖಂಡಿ ಜೊತೆ ಹುಕ್ಕೇರಿ ಜೋಡಿಸ್ಕೋಬೇಕು ಅನ್ನುವಂಥದ್ದು ಪ್ರಯತ್ನ ನಡೆದ. ಇದೆಲ್ಲ ನಡೆದಾಗ ಸಹಜದ ಅವರು ರಮೇಶ್ ಕತ್ತಿ ಅವರು ಸಹಿತ ಇವ್ರ ಕ್ಷೇತ್ರ ಮೇಲೆ, ಯಾಕಂದ್ರೆ ಈಗಾಗಲೇ ಸ್ವತಃ ಸತೀಶ್ ಅವರು ಹೇಳಿದ್ರೆ ನಾವೇನು ಬೇಲಿ ಹಾಕಿಲ್ಲರಿ ಅಂತೇಳಿ. ಗೋಕಾಕ್ ವಿಷಯದ ಬಗ್ಗೆ ಅಷ್ಟೊಂದು ಪಕ್ಕಾ ನ್ಯೂಸ್ಗಳು ಬರ್ತಾಯಿಲ್ಲ. ಬಟ್ ಅವ್ರಿಗೆ ಮೋಸ್ಟ್ಲಿ ಇಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ನೋಡಿದವಾಗೆ ಹಿಂದಿನ ಎಲೆಕ್ಷನ್ದಲ್ಲಿ ಒಳ್ಳೆಯ ಮತಗಳನ್ನು ತೆಗೆದುಕೊಂಡಂಥ ಕಡಾಡಿಯವರ ಮೇಲೆ ವಿಶ್ವಾಸ ಹೆಚ್ಚದನ್ನು ಕಾಣ್ತದೆ. ಮೋಸ್ಟ್ಲಿ ಕಡಾಡಿಯವ್ರಿಗೆ ಎನ್ಕರೇಜ್ ಮಾಡಿ ಅವ್ರ ಜೊತೆಗೆ ಇಲ್ಲಿ ಎಂಟ್ರಿ ಆಗ್ಬೋದೇನೋ, ಅಥವಾ ಇಲ್ಲ ರಾಜಕೀಯ ಒಂದು ಅಸ್ತಿತ್ವ ಪಡೆಯಲು ಪ್ರಯತ್ನ ಮಾಡಬಹುದೇನೋ ರಮೇಶ್ ಕತ್ತಿ ಅವರು. ಇದು ಮಾತುಗಳು ನಡೀತಾ ಇದ್ದಾವೆ, ಚಲ ಜವಾಬ್ದಾರಿ ಮಾತುಗಳು ನಡೆದಿದ್ದಾವೆ. ಇನ್ನು ಅದೇ ಕಾಲಕ್ಕೆ ಇವತ್ತು ಪೂರ್ತಿಯಾಗಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಂತೆ ಅರಮನೆ ಕ್ಷೇತ್ರವನ್ನು ಇವತ್ತು ತಮ್ಮ ಪ್ರೀತಿ ವಿಶ್ವಾಸ ಸಹಾಯ ಸಹಕಾರಗಳ ಮೂಲಕ ಅಲ್ಲಿ ಜನರನ್ನು ಒಟ್ಟಿಗೆ ತಮ್ಮ ತೆಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ನಾವು ಅನೇಕ ಸಲ ಮಾತಾಡಿದ್ದೀವಿ.